ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮುಖವಾಡ ಇದೀಗ ಬಯಲಾಗಿದೆ. ಯಾಕಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು ದೂರು ನೀಡಿದ್ರ ಹಾಗಿದ್ರೆ ಸ್ನೇಹಮಯಿ ಕೃಷ್ಣ ಅನ್ನೋ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಕಲಿ ದಾಖಲೆಯನ್ನ ಸೃಷ್ಟಿಸಿ ದೂರು ನೀಡಿದ್ದಾರಾ ಹಾಗಿದ್ರೆ ಕೃಷ್ಣ ಸ್ನೇಹಮಯಿ ಅನ್ನೋದು ಈಗ ಸದ್ಯಕ್ಕೆ ಚರ್ಚೆಯಲ್ಲಿ ಇರುವಂತದ್ದು. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮುಖವಾಡ ಬಯಲಾಗಿದೆ. ಫೇಕ್ ಡಾಕ್ಯುಮೆಂಟ್ ಏನಾದರೂ ಕೊಟ್ಟು ದೂರು ನೀಡಿದ್ರ ಸ್ನೇಹಮಯಿ ಕೃಷ್ಣ? ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಕಲಿ ದಾಖಲೆ ಬಗ್ಗೆ ದೂರು ನೀಡಿದ್ರ ಕೃಷ್ಣ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಆರೋಪವನ್ನು ಬರ್ತಾ ಇದೆ. ಫೇಕ್ ಆಡಿಯೋ ಕ್ಲಿಪ್ ಅನ್ನ ಅಪ್ಲೋಡ್ ಮಾಡಿ ಅಪಪ್ರಚಾರವನ್ನ ಮಾಡ್ತಿದ್ದಾರೆ. ಸ್ನೇಹಮಯಿ ವಿರುದ್ಧ ದೂರು ನೀಡಿದಂತಹ ಕೆಎಸ್ ಅಧಿಕಾರಿ ಈಗ ಸೈಬರ್ ಕ್ರೈಮ್ ಠಾಣೆಯಲ್ಲಿ 18ನೇ ತಾರೀಕರಂದು ಈ ಪ್ರಕರಣಕ್ಕೆ ನಾಂದಿಯನ್ನ ಹಾಡಿದ್ದಾರೆ. ತನಿಖೆಯಲ್ಲಿ ಭಾಗವಾಗಿದ್ದಾರೆ ಸ್ನೇಹಮಯಿ ಕೃಷ್ಣ ಕೂಡ. ಈಗ ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಖಾಕಿ. ಮೈಸೂರಿನಲ್ಲಿ 2 ಮನೆಗಳಲ್ಲಿ ಇದೀಗ ಸಿಸಿಬಿ ಶೋಧವನ್ನು ನಡೆಸ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಮುಖವಾಡ ಕೊನೆಗೂ ಬಯಲಾಗ್ತಾ ಇದೆ. ಯಾಕಂದ್ರೆ ಫೇಕ್ ಡಾಕ್ಯುಮೆಂಟ್ ಅನ್ನ ಕೊಟ್ಟು ದೂರು ನೀಡಿದ್ರ ಸ್ನೇಹಮಯಿ ಕೃಷ್ಣ ಅನ್ನೋದು ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಕಲಿ ದಾಖಲೆಯನ್ನ ದೂರು ನೀಡಿದಂತಹ ಸ್ನೇಹಮಯಿ ಕೃಷ್ಣ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಈ ರೀತಿಯಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಫೇಕ್ ಆಡಿಯೋ ಕ್ಲಿಪ್ ಅನ್ನ ಅಪ್ಲೋಡ್ ಮಾಡಿ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಸ್ನೇಹಮಯಿ ಅಂತ ಇವರ ವಿರುದ್ಧವಾಗಿ ಇದೀಗ ಕೆಎಎಸ್ ಅಧಿಕಾರಿ ಡಿಬಿ ನಟೇಶ್ ಸೈಬರ್ ಕ್ರೈಮ್ ಠಾಣೆಯಲ್ಲಿ 18ನೇ ತಾರೀಕು ಫೆಬ್ರವರಿ 2026ರಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ತನಿಖೆಯ ಭಾಗವಾಗಿ ಸ್ನೇಹಮಯಿ ನಿವಾಸದ ಮೇಲೆ ಇದೀಗ ದಾಳಿಯನ್ನು ಕೂಡ ನಡೆಸಿದೆ ಸಿಸಿಬಿ. ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿಎಸ್ ವಿರುದ್ಧ ಲಂಚ ಆರೋಪ ಹೊರಿಸಿದ್ದಾರೆ. ಬಡ್ತಿಗಾಗಿ ಲಂಚ ಪಡೆದಂತಹ ಆರೋಪ ಮಾಡ್ತಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ. ನಕಲಿ ಆಡಿಯೋ ಕ್ಲಿಪ್ ಅನ್ನ ಬಳಸಿ ಆರೋಪಿಸಿದ್ದ ಸ್ನೇಹಮಯಿ ಕೃಷ್ಣ ಈಗ ತನಿಖೆಯ ಭಾಗವಾಗಿ ಸ್ನೇಹಮಯಿ ನಿವಾಸದ ಮೇಲೆ ದಾಳಿ ನಡೆಸಿದೆ ಸಿಸಿಬಿ. ಡಿಬಿ ನಟೇಶ್ ಮಾಜಿ ಮೂಡಾ ಆಯುಕ್ತ ನಟೇಶ್ ದೂರಿನ ಮೇಲೆ ಇದೀಗ ತನಿಖೆಯನ್ನು ಕೈಗೊಂಡಿದ್ದಾರೆ ಪೊಲೀಸ್. ಸ್ನೇಹಮಯಿ ಕೃಷ್ಣ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಖಾಕಿ. ಈಗ ಮೈಸೂರಿನಲ್ಲಿರುವಂತಹ 2 ಮನೆಗಳಲ್ಲಿ ಈಗ ಸಿಸಿಬಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಈ ಶೋಧವನ್ನು ನಡೆಸಿದ ಬಳಿಕ ಸಿಸಿಬಿ ಪೊಲೀಸರಿಂದ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗುವಂತಹ ಚಾನ್ಸಸ್ ಹೆಚ್ಚಿನದಾಗಿದೆ. ಇನ್ನು ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಕೂಡ ಆರೋಪವೇ ಕೇಳಿ ಬರ್ತಾ ಇದೆ. ಸ್ನೇಹ ಅಂದ್ರೆ ಈಗ ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇರೋದು ಸ್ನೇಹಮಯಿಗೆ ಈಗ ಮುಳುವಾಗ್ತಾ ಇದೆ. ಯಾಕಂದ್ರೆ ಸಿಎಸ್ ವಿರುದ್ಧ ಲಂಚದ ಆರೋಪ ಅಂದ್ರೆ ಈ ಶಾಲಿನಿ ರಜನೀಶ್ ಅವರ ವಿರುದ್ಧ ಲಂಚದ ಆರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಆರೋಪಗಳು ಇದೆ, ಲಂಚವನ್ನ ಇಸ್ಕೊಳ್ತಾ ಇದ್ದಾರೆ ಸಿಎಸ್ ಶಾಲಿನಿ ರಜನೀಶ್ ಅಂತ ಅಂದ್ಬಿಟ್ಟು ಸ್ನೇಹಮಯಿ ಅವರು ಆರೋಪವನ್ನ ಮಾಡ್ತಾ ಇದ್ರು. ಈಗ ಬಡ್ತಿಗಾಗಿ ಲಂಚವನ್ನ ಪಡೆದಂತಹ ಆರೋಪ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು ಶಾಲಿನಿ ರಜನೀಶ್ ಅವರ ಮೇಲೆ. ಕಾರ್ಯಕರ್ತ ನಟೇಶ್ ಬಳಿ ಇದೀಗ ಶಾಲಿನಿ ಲಂಚವನ್ನ ಪಡೆದಿದ್ದಾರೆ ಅಂತ ಆರೋಪ ಮಾಡಿದ್ರು. ನಟೇಶ್ ಬಳಿ ಶಾಲಿನಿ ಲಂಚವನ್ನ ಪಡೆದಿದ್ದಾರೆ ಅಂತ ಆರೋಪಗಳು ಮಾಡಿದ್ರು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ. ಈಗ ನಕಲಿ ಆಡಿಯೋ ಕ್ಲಿಪ್ಗಳನ್ನು ಬಳಸಿ ಆರೋಪಿಸಿದಂತಹ ಸ್ನೇಹಮಯಿ ಕೃಷ್ಣ ವಿರುದ್ಧವಾಗಿ ಈ ಬಗ್ಗೆ ದೂರನ್ನ ಕೂಡ ನೀಡಿದ್ರು. ಅಂದ್ರೆ ಮೂಡಾ ಮಾಜಿ ಆಯುಕ್ತ ನಟೇಶ್ ಅವರು ದೂರನ್ನ ನೀಡಿದ್ರು ಇವರ ವಿರುದ್ಧವಾಗಿ. ಈ ರೀತಿಯಾಗಿ ನಕಲಿ ದಾಖಲೆಗಳನ್ನ ನಕಲಿ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ದೂರನ್ನ ಸಲ್ಲಿಸ್ತಾ ಇದ್ದಾರೆ. ನಕಲಿ ಆಡಿಯೋಗಳನ್ನ ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಅಂತ ದೂರನ್ನ ಕೊಟ್ಟಿದ್ರು. ಈಗ ಡಿಬಿ ನಟೇಶ್ ಮಾಜಿ ಮೂಡಾ ಆಯುಕ್ತ ಆಗಿದ್ರು ಇವರು. ಹಾಗಾಗಿ ನಟೇಶ್ ದೂರಿನ ಮೇಲೆ ತನಿಖೆಯನ್ನು ಕೈಗೊಂಡಿದ್ದಾರೆ ಈಗ ಪೊಲೀಸರು. ಸ್ನೇಹಮಯಿ ವಿರುದ್ಧ ಇದೀಗ ದೂರನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ರೀತಿ ನಕಲಿ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ನಕಲಿ ಆಡಿಯೋಗಳನ್ನು ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಕಾನೂನು ಬಾಹಿರವಾಗಿ ನಡೀತಾ ಇದ್ದಾರೆ ಅಂತ. ಜೊತೆಗೆ ಏನು ಸ್ನೇಹಮಯಿ ಅವರು ಶಾಲಿನಿ ರಜನೀಶ್ ಅವರು ಲಂಚವನ್ನ ಪಡಿತಾ ಇದ್ದಾರೆ ಅನ್ನೋ ಆರೋಪಗಳನ್ನು ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮುಳುವಾಗುತ್ತಾ ಅಂದ್ರೆ ಆ ಹೇಳಿಕೆಗಳನ್ನು ಏನು ಕೊಟ್ಟಿದ್ರು ಶಾಲಿನಿ ರಜನೀಶ್ ಅವರು ಲಂಚವನ್ನ ಪಡಿತಾರೆ ಯಾವುದೇ ಒಂದು ಕೆಲಸಕ್ಕೆ ಅನ್ನೋ ಹೇಳಿಕೆಗಳನ್ನು ಏನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಈಗ ಮುಳುವಾಗುತ್ತಾ ಸ್ನೇಹಮಯಿ ಕೃಷ್ಣ ಅವರಿಗೆ ಅಂತ. ಯಾಕಂದ್ರೆ ನಟೇಶ್ ಬಳಿ ಅಂದ್ರೆ ಈಗ ಮೂಡಾ ಆಯುಕ್ತನಾದಂತಹ
ನಟೇಶ್ DB ನಟೇಶ್ ಮಾಜಿ ಮೂಡ ಆಯುಕ್ತ ಆಗಿದ್ರು ಇವರು. ಸೊ ಇವ್ರ ಬಳಿ ಶಾಲಿನಿ ರಜನೀಶ್ ಅವರು ಲಂಚವನ್ನ ಪಡೆದಿದ್ರು ಅಂತ ಆರೋಪವನ್ನ ಮಾಡಿದ್ರು ಸ್ನೇಹಮಯಿ ಕೃಷ್ಣ, ಸಾಮಾಜಿಕ ಕಾರ್ಯಕರ್ತ. ಈಗ ಅಂತಹ ನಕಲಿ ಆಡಿಯೋಗಳನ್ನ, ಕ್ಲಿಪ್ಗಳೇನಿದ್ದಾವೆ ಅದನ್ನೆಲ್ಲ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು ಸ್ನೇಹಮಯಿ ಕೃಷ್ಣ ಅವರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಟೇಶ್ ಅವರು ಇದೆಲ್ಲ ಸುಳ್ಳು, ಈ ರೀತಿಯಾಗಿ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಅವರ ವಿರುದ್ಧವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು CCB ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರ ಮನೆಯ ಮೇಲೆ ದಾಳಿ ಮಾಡಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರ ನಿವಾಸದಲ್ಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇವರು ಕೊಟ್ಟಿರುವಂತಹ ದಾಖಲೆಗಳು ಸರಿ ಇದೆ ಅಂತ. ಅಂದರೆ ಈ ರೀತಿ ಮುಖವಾಡ ಕಳಚಿ ಬೀಳೋದು ನಿಜಕ್ಕೂ ದುರ್ದೈವ. ಬಡ್ತಿಗಾಗಿ ಲಂಚವನ್ನು ಪಡೆದಿದ್ದಾರೆ ಶಾಲಿನಿ ರಜನೀಶ್ ಅಂತ ಆರೋಪ ಮಾಡಿದರು. ಅದು ಕೂಡ ಏನು ಮಾಜಿ ಮೂಡ ಆಯುಕ್ತರಾದಂತಹ ನಟೇಶ್ ಬಳಿ ಶಾಲಿನಿ ರಜನೀಶ್ ಲಂಚವನ್ನು ಪಡೆದಿದ್ದಾರೆ ಅಂತ. ಈಗ ಆ ಒಂದು ಹೇಳಿಕೆ ಕೊಟ್ಟಿರೋದು ಅವರ ಮೇಲೆ ಆರೋಪ ಮಾಡಿರೋ ವಿಚಾರವಾಗಲೇ ಈಗ ಸ್ನೇಹಮಯಿ ಅವರಿಗೆ ಮುಳುವಾಗೋಯ್ತಾ ಇದು ಅಂತ. ಹಾಗಾಗಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮುಖವಾಡ ಈಗ ಬಯಲಾಗಿದೆ. ಕೊನೆಗೂ ಇದಕ್ಕೆ ಸಂಬಂಧಪಟ್ಟಂತೆ CCB ಪೊಲೀಸರು ಕೂಡ ನಿವಾಸದಲ್ಲಿ ತೆರಳಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಶೋಧ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸ್ನೇಹಮಯಿ ಕೃಷ್ಣ ಅವರು ಸರಿ ಹೇಳಿದ್ದಾರಾ ಇಲ್ವಾ ಅಂತ ಇದ್ರ ಮೇಲೆ ಗೊತ್ತಾಗುತ್ತೆ. ಇವರ ಮುಖವಾಡ ಹಾಕಿದ್ರ ಸ್ನೇಹಮಯಿ ಕೃಷ್ಣ ಅಥವಾ ಸತ್ಯವನ್ನೇ ಬಿಚ್ಚಿಟ್ಟಿದ್ದಾರಾ ಅಂತ. ಸತ್ಯವನ್ನ ಬಿಚ್ಚಿಟ್ಟಿದ್ರೆ ಅವರ ವಿರುದ್ಧವಾಗಿ ಆಕ್ಷನ್ ಆಗುತ್ತೆ, ಇಲ್ಲ ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವಾಗಿ ಆಕ್ಷನ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಇದೀಗ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅದರ ಸಂಬಂಧಪಟ್ಟಂತೆ ಆಡಿಯೋಗಳನ್ನು ಕೂಡ ಸೃಷ್ಟಿಸಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಮೂಡ ಮಾಜಿ ಆಯುಕ್ತ ನಟೇಶ್ ಈಗ ಒಂದು ದೂರನ್ನ ಕೊಟ್ಟಿದ್ದಾರೆ. ಏನಿದು ಎಕ್ಸಾಕ್ಟ್ ಆಗಿ ಇದ್ರ ಬಗ್ಗೆ ಮತ್ತಷ್ಟು ನಮಗೆ ಡೀಟೇಲ್ಸ್ ಕೊಡಿ. ಈ ತರ ಏನು ಸ್ನೇಹಮಯಿ ಕೃಷ್ಣ ಅವರು ಏನಿದ್ದಾರೆ, ಅವರು ಈ ಹಿಂದೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಏನು ಮೂಡ ಮಾಜಿ ಆಯುಕ್ತರಾಗಿರುವಂತ DB ನಟೇಶ್ ಏನಿದ್ದಾರೆ, ಅವರು ಈಗ ಮುಂಬಡ್ತಿಯನ್ನ ಪಡ್ಕೊಂಡಿರುವಂತದಕ್ಕೆ ಅವರು ಲಂಚದ ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಿರುವಂತದ್ದು. ಆ ಆರೋಪವನ್ನ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಕೆಲವೊಂದು ಧ್ವನಿ ಮುದ್ರಣಗಳನ್ನು ಕೂಡ ಬಿಟ್ಟಿದ್ರು. ಹಾಗಾಗಿ DB ನಟೇಶ್ ಅವರು ನಿನ್ನೆ ಸೈಬರ್ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ನನ್ನ ಖಾಸಗಿ ಫೋಟೋಗಳನ್ನ ಮತ್ತೆ ನನ್ನ ಧ್ವನಿಯನ್ನ ನಕಲು ಮಾಡಿ ನನ್ನ ಮಾನಹಾನಿ ಮಾಡುವಂತ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಸಾಮಾಜಿಕ ಜಾಲತಾಣದಲ್ಲಿ ಆರೋಪಗಳನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದು ದೂರಿನ ಆಧಾರದ ಮೇಲೆ CCB ಪೊಲೀಸರು ಈಗ ಸರ್ಚ್ ವಾರೆಂಟ್ ಅನ್ನು ಕೂಡ ಪಡ್ಕೊಂಡು ವಶಕ್ಕೆ ತೆಗೆದುಕೊಂಡಿರುವಂತ CCB ಪೊಲೀಸರು ಈಗ ಸ್ನೇಹಮಯಿ ಕೃಷ್ಣ ಅವ್ರನ್ನ ಇಲ್ಲಿ ಬೆಂಗಳೂರಿನಲ್ಲಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅಲ್ಲಿ ಮೈಸೂರಿನಲ್ಲಿ ಅವರ 2 ಮನೆಗಳ ಮೇಲೆ ಕೂಡ ಸರ್ಚ್ ವಾರೆಂಟ್ ಇಟ್ಕೊಂಡು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಶಾಲಿನಿ ರಜನೀಶ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರಿಗೆ 1.5 ಕೋಟಿಯಷ್ಟು ಹಣವನ್ನು ಕೂಡ ಕೊಟ್ಟಿದ್ದಾರೆ. ಆ ಕುರಿತಾದಂತ ದಾಖಲೆಗಳು ನಮಗಿದೆ ಅನ್ನುವಂಥದ್ದು. ಈಗ ದೂರನ್ನ ದಾಖಲಿಸಿಕೊಂಡಿರುವಂತ ಪೊಲೀಸರು ಈಗ ಏನು BNS 335, BNS 336, 38 ಅಡಿಯಲ್ಲಿ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. IT ಸೆಕ್ಷನ್ ಅಲ್ಲಿ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅಂದ್ರೆ ನಕಲು ಮಾಡಿರುವಂತಹ ಒಂದು ಆರೋಪದ ಅಡಿಯಲ್ಲಿ ಈಗ ದೂರನ್ನ ದಾಖಲಿಸಿಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಓಕೆ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.